ಒಂದು ಪೆಗ್ ಏರಿಸಿ ವಾಹನ ಚಲಾಯಿಸಿದ್ರೆ ಅದರ ಮಜವೇ ಬೇರೆ. ಚಳಿಗೆ 2 ಪೆಗ್ ಹಾಕಿದ್ರೆ ಏನೂ ಆಗಲ್ಲ ಅಂತ ಅನ್ಕೊಂಡು ಬೈಕ್ ಅಥವಾ ಕಾರ್ ಹತ್ತಿ ಮಡಿಕೇರಿ ನಗರದೊಳಗೆ ರೌಂಡ್ಸ್ ಹೊಡೆಯಕ್ಕೆ ಬಂದ್ರೆ ಜೇಬಿಗೆ ಕತ್ತರಿ ಜೊತೆಗೆ ಕೇಸು ಗ್ಯಾರಂಟಿ. ಯಾಕಂದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಗರದ ಟ್ರಾಫಿಕ್ ಪೊಲೀಸರು ಅಲ್ಲಲ್ಲಿ ಕಾಯ್ತಿದ್ದಾರೆ. ಕುಡಿದು ವಾಹನ ಚಾಲನೆ ಮಾಡಿದ್ರೆ 1000ದಿಂದ 3000ದವರೆಗೂ ದಂಡ ಕಟ್ಟಬೇಕಲ್ಲದೆ ವಾಹನವನ್ನು ಕೂಡ ಪೊಲೀಸ್ ಠಾಣೆಯಲ್ಲೇ ನಿಲ್ಲಿಸಿ ಹೋಗಬೇಕಾಗುತ್ತೆ. ಗ್ರಹಚಾರ ಕೆಟ್ಟಿದ್ರೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದರೂ ಬರಬಹುದು. ಅಂದ ಹಾಗೆ ಕೊಡಗಿಗೆ ನೂತನವಾಗಿ ಬಂದಿರುವ ಯುವ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಅನುಚೇತ್ರವರು ಕಟ್ಟುನಿಟ್ಟಾಗಿ ಆಜ್ಞೆ ಮಾಡಿದ್ದು, ಇವರ ಆದೇಶದಂತೆ ನಗರದ ಟ್ರಾಫಿಕ್ ಪೊಲೀಸರು ಕುಡುಕ ಸವಾರರಿಗೆ ಬಲೆ ಬೀಸಿದ್ದಾರೆ. ಈ ತಿಂಗಳ ಪ್ರಾರಂಭದಿಂದ ಇಲ್ಲಿಯವರೆಗೆ ಸುಮಾರು 42 ಡ್ರಿಂಕ್ ಅಂಡ್ ಡ್ರೈವ್ ಪ್ರಕರಣಗಳು ದಾಖಲಾಗಿದ್ದು 42 ವಾಹನಗಳನ್ನು ಮುಟ್ಟುಗೋಲು ಹಾಕಲಾಗಿದೆ. ಅಲ್ಲದೆ 39,350 ರೂಪಾಯಿ ದಂಡ ಕೂಡ ವಿಧಿಸಲಾಗಿದೆ. ಹಗಲು ರಾತ್ರಿ ಎನ್ನದೆ ನಗರದ ಟ್ರಾಫಿಕ್ ಪೊಲೀಸರು ಅಲ್ಲಲ್ಲಿ ತಪಾಸಣೆ ನಡೆಸುತ್ತಿದ್ದು ಕುಡಿದು ವಾಹನ ಚಾಲನೆ ಮಾಡುವವರಿಗೆ ನಡುಕ ಉಂಟಾಗಿದೆ. ಹೊರ ರಾಜ್ಯ ಹಾಗೂ ಜಿಲ್ಲೆಗಳಿಂದ ಬರುವ ಪ್ರವಾಸಿಗರಿಗೂ ಈಗಾಗಲೇ ಇದರ ಬಿಸಿ ತಟ್ಟಿದೆ. ಪೊಲೀಸರ ಈ ಕ್ರಮದಿಂದಾಗಿ ವಿದ್ಯಾರ್ಥಿಗಳು ಹಾಗೂ ಪಾದಾಚಾರಿಗಳು ಧೈರ್ಯದಿಂದ ತಿರುಗಾಡುವಂತಾಗಿದೆ. ನೂತನ ಎಸ್ಪಿ ಅನುಚೇತ್ರವರು ಜಿಲ್ಲೆಗೆ ಆಗಮಿಸಿದ ನಂತರ ಕಾನೂನು ಸುವ್ಯವಸ್ಥೆ ಸೇರಿದಂತೆ ಹಲವು ಪ್ರಕರಣಗಳನ್ನು ಭೇದಿಸಲು ಪ್ರಯತ್ನಿಸುತ್ತಿರುವುದು ಸ್ವಾಗತಾರ್ಹ. ತಮ್ಮ ಅವಧಿಯಲ್ಲಿ ಇಲಾಖೆ ಹಲವು ಪ್ರಗತಿಪರ ಬದಲಾವಣೆಯೊಂದಿಗೆ ಉತ್ತಮ ಕಾರ್ಯನಿರ್ವಹಿಸುವಂತಾಗಲಿ, ಕೊಡಗಿನ ಜನತೆಗೆ ಶಾಂತಿಯುತ ನೆಮ್ಮದಿಯ ವಾತಾವರಣ ಲಭಿಸುವಂತಾಗಲಿ ಎಂಬುದು ಸಂಗಮದ ಆಶಯವಾಗಿದೆ.